ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಆಶಾ. ಇವತ್ತಿನ ಈ ವಿಡಿಯೋದಲ್ಲಿ ಸ್ಪೆಷಲ್ಲಾಗಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಮಾಡ್ತಾ ಇರೋದು ನಾನಲ್ಲ, ನಮ್ಮ ಅತ್ತೆಯವರು. ನಾನು ಸುಮ್ಮನೆ ನೋಡಿ ಕಲ್ತ್ಕೊಳ್ತಾ ಇದ್ದೀನಿ ಅಷ್ಟೇ. ಯಾವ ರೆಸಿಪಿ ಮಾಡ್ತಾ ಇದ್ದೀವಿ ಅನ್ನೋದಾದರೆ ನೋಡ್ತಾ ಇದ್ದೀರಾ, ನೋಡಿದ್ರೇ ಗೊತ್ತಾಗುತ್ತೆ ಒಬ್ಬಟ್ಟು ಅಂತ. ಬಟ್ ಒಬ್ಬಟ್ಟಲ್ಲಿ ಯಾವ ಒಬ್ಬಟ್ಟು ಅನ್ನೋದಾದರೆ ಕಾಯಿ ಒಬ್ಬಟ್ಟು. ಈಗ ಬೆಲ್ಲನ ನಾನು ಇಲ್ಲಿ 1 kgಯಷ್ಟು ಬೆಲ್ಲ ತೊಗೊಂಡಿದ್ದೆ. ಅದನ್ನು ಪುಡಿ ಮಾಡಿ ಸೈಡ್ ಇಟ್ಕೊಳ್ಬೇಕಾಗತ್ತೆ. ಸೊ ಇದನ್ನೆಲ್ಲ ಮಾಡ್ತಾ ಇರೋದು ನಮ್ಮ ಅತ್ತೆಯವರೇ. ನಾನಿಲ್ಲಿ ಏನು ಮಾಡ್ತಾ ಇಲ್ಲ ಕೆಲಸ. ನಾನು ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಮತ್ತು ಒಂದು ಅರ್ಧ kgಯಷ್ಟು ಮೈದಾ ಹಿಟ್ಟನ್ನು ನಾವು ಒಬ್ಬಟ್ಟು ತಟ್ಟೋರಿ ಅದಕ್ಕೆ ನಾವು ಕಲಸಿಟ್ಕೊಳ್ಬೇಕಾಗುತ್ತೆ. ಸೊ ನೋಡಿಕೊಂಡು ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಹಂಗೆ ಹಿಂಗೆ ಆದರೂ ಕೂಡ ಒಬ್ಬಟ್ಟು ಹೋಯಿತು ಅಂತಲೇ ಅರ್ಥ. ನಾನು ಇಲ್ಲಿಯವರೆಗೂ ಕಾಯಿ ಒಬ್ಬಟ್ಟನ್ನ ಯಾವತ್ತೂ ಮಾಡಿರೋದು ನೋಡಿಲ್ಲ ಆ್ಯಂಡ್ ಮಾಡೂ ಇಲ್ಲ. ಸೊ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು, ನೋಡ್ತಾ ಇರೋದು. ಸೊ ಹೇಗೆ ಮಾಡೋದು ಏನು ಅನ್ನೋದು ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕಾಯಿ ತುರಿದಿಟ್ಕೊಳ್ಬೇಕು. ಅದಾದಮೇಲೆ ಬೆಲ್ಲನ ಕುಟ್ಟಿಟ್ಕೊಳ್ಬೇಕು. ಅದಾದಮೇಲೆ ಮೈದಾನ ಈ ರೀತಿ ಕಲಸಿ ತುಂಬ ಎಣ್ಣೆ ಒಂದು 10ರಿಂದ 15 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರು ನಮ್ಮ ಅತ್ತೆ. ಎಣ್ಣೆ ಚೆನ್ನಾಗಿ ಹಾಕ್ಕೊಂಡು ಅದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಮುಚ್ಚಿ ಹಾಗೆ ಅದ್ರ ಮೇಲೆ ಕಲ್ಲಿಟ್ಟು ಸೈಡ್ಗೆ ಇಟ್ಬಿಟ್ರು. ಸೊ ಇಷ್ಟು ಮೈದಾದ ಕತೆ ಆದರೆ ನೆಕ್ಸ್ಟ್ ನಾವು ಹೂರಣ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ಕನಕ ಯಾವುದು, ಹೂರಣ ಯಾವುದು ಅಂತ ನನಗೆ ಗೊತ್ತಿಲ್ಲ. ಸೊ ಗೊತ್ತಿದ್ರೆ ಕಮೆಂಟ್ಸಲ್ಲಿ ಹೇಳಿ. ನೋಡಿ, ಮೈದಾ ರೆಡಿ ಆಗಿದೆ. ಇದು ಸ್ವಲ್ಪ ನೆನೆಯೋದಕ್ಕೆ ಹಾಗೆ ಬಿಡಬೇಕಾಗತ್ತೆ. ಈಗ ನಾವು ಕಾಯಿ ತುರಿನ ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ಬೆಲ್ಲ ಹಾಕ್ಕೊಳ್ಬೇಕಾಗುತ್ತೆ. ನಮ್ಮ ಅತ್ತೆಯವರು ಇದನ್ನೆಲ್ಲ ರೆಡಿ ಮಾಡೋಕ್ಕೂ ಮೊದಲೇ ಅಕ್ಕಿನ ನೆನೆ ಹಾಕಿದ್ರು. ನೆನೆ ಹಾಕಿದಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದಾರೆ. ಸೊ ಅದ್ರ ಜೊತೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ಬೇಕಾಗುತ್ತೆ. ನಾವಿಲ್ಲಿ ಬೇಕಾದಷ್ಟು ಏಲಕ್ಕಿನ ಪುಡಿ ಮಾಡಿಕೊಂಡು ಆಲ್ರೆಡಿ ನಾವು ಇಟ್ಕೊಂಡಿರ್ತೀವಿ ಮನೆಯಲ್ಲಿ. ನೀವು ಬೇಕಿದ್ರೆ ಏಲಕ್ಕಿನ ಕುಟ್ಟಿ ಕೂಡ ನೀವು ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ನಾವಿಲ್ಲಿ ಪುಡಿನ ಹಾಕ್ಕೊಳ್ತಾ ಇದ್ದೀವಿ. ಸೊ ಇಷ್ಟನ್ನು ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕಾಗತ್ತೆ. ನಾನು ಮದುವೆ ಆದ ಹೊಸದ್ರಲ್ಲಿ ನನಗೆ ಅಷ್ಟೊಂದು ಅಡುಗೆ ಬರ್ತಾ ಇರಲಿಲ್ಲ. ನಾನ್ ವೆಜ್ ಮಾಡ್ತಾಯಿದ್ದೆ. ಬಟ್ ವೆಜಿಟೇರಿಯನ್ ಐಟಮ್ಸ್ ಅಷ್ಟೊಂದು ನನಗೆ ಬರ್ತಾ ಇರಲಿಲ್ಲ. ನಾನು ಕಲ್ತಿದ್ದೆ ನಮ್ಮ ಅತ್ತೆಯವರಿಂದ. ಯಾವುದು ಅನ್ನೋದಾದರೆ ಬಸ್ಸಾರು, ಮಸ್ಸೊಪ್ಪು ಮತ್ತು ಪಲಾವು ಕೂಡ ನನಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಸೊ ನಾನು ಮದುವೆ ಆದಮೇಲೆ ಅದನ್ನು ಕೂಡ ಕಲ್ತಿದ್ದು. ಒಬ್ಬಟ್ಟು ನನಗೆ ಮಾಡೋದಕ್ಕೆ ಬರುತ್ತೆ. ಆದರೆ ಬೇಳೆ ಒಬ್ಬಟ್ಟು ಮಾಡೋದಕ್ಕೆ ಬರುತ್ತೆ. ಕಾಯಿ ಒಬ್ಬಟ್ಟು ಹೇಗೆ ಮಾಡ್ತಾರೆ, ಏನು ಪಾಕ ಹೇಗೆ ತೆಗಿತಾರೆ ಅದೆಲ್ಲ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾನು ಇವ್ರು ಮಾಡ್ತಾ ಇರೋದನ್ನು, ಕಾಯಿ ಒಬ್ಬಟ್ಟನ್ನು ನೋಡ್ತಾ ಇರೋದು. ಸೊ ನೆಕ್ಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ಬೋದು. ಈಗ ನೋಡ್ಕೊಂಡಿದ್ದೀನಲ್ವ, ಸೊ ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ. ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಡಂತಹ ಪೇಸ್ಟ್ನ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಬೇಕಾಗುತ್ತೆ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ದೊಡ್ಡ ಪಾತ್ರೆ ಅಂದರೆ ಒಂದು ಬಾಣಲಿನೇ ಇದೆ. ಆ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ರುಬ್ಬಿದಂತಹ ಪ್ರತಿಯೊಂದು ಸಲನೂ ನಾವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಆ ಮಿಶ್ರಣನ ನಾವು ಬಾಣಲಿಗೆ ಹಾಕ್ಕೊಳ್ಬೇಕಾಗುತ್ತೆ. ಈಗ ಸಣ್ಣ ಹುರಿಯಲ್ಲಿ ನಾವು ಪಾಕ ಗಟ್ಟಿ ಆಗೋವರೆಗೂ ಕೈ ಬಿಡದೆ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ನಮ್ಮ ಅತ್ತೆಯವರು ಈ ಕಾಯಿ ಒಬ್ಬಟ್ಟು ಮಾತ್ರ ಅಂತಲೇ ಅಲ್ಲ, ಯಾವುದೇ ಅಡುಗೆ ಮಾಡಿದ್ರೂ ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಅವ್ರು ಮಾಡೋ ಪುಳಿಯೋಗರೆ ಅಂತೂ ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದದ ಥರನೇ ಇರುತ್ತೆ ಆ್ಯಂಡ್ ಚಿತ್ರಾನ್ನ ಕೂಡ ಹಾಗೆ ಇರುತ್ತೆ. ಸೊ ಜೊತೆಯಲ್ಲಿ ಬಸ್ಸಾರು ಮತ್ತು ಉಪ್ಸಾರು ಮತ್ತು ಮಸ್ಸೊಪ್ಪು ಇದೆಲ್ಲ ಕೂಡ ಉಪ್ಪು, ಹುಳಿ, ಖಾರ ಎಲ್ಲ ಹದವಾಗಿ ಹಾಕಿ ಮಾಡ್ತಾರೆ. ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಪಾಕ ಗಟ್ಟಿ ಆಗ್ತಾ ಬರ್ತಾ ಇದೆ. ಗಟ್ಟಿ ಆಗಿದೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಒಂಚೂರು ಕೈಗೆ ನೀರು ಮಾಡ್ಕೊಂಡು ಮುಟ್ಟಿದಾಗ ಅದು ನಮ್ಮ ಕೈಗೆ ಅಂಟಲ್ಲ. ಸೊ ಹಂಗೆ ಇದ್ದಾಗ ಮಾತ್ರ ಪಾಕ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಇದು ಒಬ್ಬಟ್ಟಿಗೆ ಈಗ ರೆಡಿಯಾಗಿದೆ. ಇದನ್ನು ಬಾಣಲಿಲಿ ಹಾಗೆ ಬಿಟ್ಟರೆ ಬಿಸಿ ಬೇಗ ಆರಲ್ಲ. ಇದನ್ನು ನಾವು ಏನು ಮಾಡಬೇಕು ಅಂದರೆ ಬಾಣಲಿಯಿಂದ ಒಂದು ತಟ್ಟೆಗೆ ಹಾಕ್ಕೊಳ್ಬೇಕಾಗತ್ತೆ. ತಟ್ಟೆಯಲ್ಲಿ ಹಾರೋದಕ್ಕೆ ಬಿಟ್ಟು ಆರಿದಾದ್ಮೇಲೆ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಈ ಥರ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಇದು ರೆಡಿಯಾಗಿತ್ತು ಅಂದರೆ, ಈ ಥರ ಕೈಯಲ್ಲಿ ತೊಗೊಂಡು ಉಂಡೆ ಕಟ್ಟಬೇಕಾದ್ರೆ ಒಂಚೂರು ಕೂಡ ಕೈಗೆ ಮೆತ್ಕೊಳ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ರೆಡಿಯಾಗಿತ್ತು. ಈ ರೀತಿ ರೆಡಿಯಾಗಿ ಬಂದಿದೆ ಅಂದರೆ ಸೊ ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಒಂದು ಟೈಮ್ ಟ್ರೈ ಮಾಡಿ ಈ ರೀತಿ. ಇನ್ನೊಂದು 10 ದಿನದಲ್ಲಿ ಯುಗಾದಿ ಹಬ್ಬ ಬರ್ತಿದೆ. ಯುಗಾದಿ ಹಬ್ಬಕ್ಕೆ ಈ ಥರ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಒಬ್ಬಟ್ಟಿಗೆ ಬೇಕಾದಂತಹ ಉಂಡೆ ರೆಡಿಯಾಗಿದೆ, ಮೈದಾ ಕೂಡ ರೆಡಿಯಾಗಿದೆ, ತಟ್ಟೋದಕ್ಕೆ ಪೇಪರ್ ರೆಡಿಯಾಗಿದೆ, ಬೇಯಿಸೋದಕ್ಕೆ ಹಂಚು ರೆಡಿಯಾಗಿದೆ ಆ್ಯಂಡ್ ಹಾಕೋದಕ್ಕೆ ತಟ್ಟೆ ಕೂಡ ರೆಡಿಯಾಗಿದೆ. ಸೊ ಇಷ್ಟು ರೆಡಿ ಮಾಡಿಕೊಂಡ್ರೆ ಸಾಕು. ಪಟ ಪಟ ಅಂತ ನಾವು ಒಬ್ಬಟ್ಟನ್ನ ತಟ್ಟಿ ಬೇಯಿಸಿ ಹಾಕ್ಬೋದು.
ಸೊ ಈಗ ನಾವು ಒಬ್ಬಟ್ಟನ್ನ ಮುಚ್ಚಿಟ್ಕೊಳ್ಬೇಕಾಗುತ್ತೆ. ಈ ರೀತಿ ಹೇಗೆ ತಟ್ಟೋದು ಅಂತ ಸುಲಭವಾಗಿ ನಮ್ಮ ಅತ್ತೆಯವರು ತೋರಿಸ್ತಾ ಇದ್ದಾರೆ. ಈ ಕೆಲವೊಬ್ಬರು ಏನೇನು ಮಾಡ್ತಾರೆ ಅಂದರೆ ಒಬ್ಬಟ್ಟು ತಟ್ಟಬೇಕಾದ್ರೆ ತಟ್ಟಿದಾದ್ಮೇಲೆ ಸೈಡಲ್ಲಿ ಫುಲ್ ಮೈದಾ ಬಂದಿರುತ್ತೆ. ಸೊ ಅದು ಆರಿದಾದ್ಮೇಲೆ ಮೈದಾ ಫುಲ್ ಗಟ್ಟಿಯಾಗಿರುತ್ತೆ. ಮಧ್ಯದಲ್ಲಿ ಮಾತ್ರ ನಾವೇನು ಒಬ್ಬಟ್ಟಿಗೆ ತುಂಬಿರ್ತೀವೋ ಅದು ಮಾತ್ರ ಇರುತ್ತೆ. ಸೊ ಅದು ತಟ್ಟೋದ್ರಲ್ಲಿ ಕೂಡ ಒಂದು ಕಲೆ ಇದೆ. ನಾವು ಈ ಥರ ತುಂಬಿದಾದ್ಮೇಲೆ ಎಕ್ಸ್ಟ್ರಾ ಮೈದಾ ಏನಿದೆ ಅದನ್ನು ತಟ್ಟೋಕ್ಕಿಂತ ಮುಂಚೆ ನಾವು ತೆಗೆದು ಬಿಡಬೇಕಾಗುತ್ತೆ. ತೆಗೆದಾಗ ನಮಗೆ ಸೈಡಲ್ಲಿ ಮೈದಾ ಬರಲ್ಲ. ಸೈಡಲ್ಲಿ ಮೈದಾ ಬಂದುಬಿಟ್ರೆ ತಿನ್ನೋದಕ್ಕೂ ಕೂಡ ರುಚಿ ಅನಿಸಲ್ಲ. ಸೊ ನಾವು ತಟ್ಟಬೇಕಾದ್ರೇ ನಾವು ನೋಡ್ಕೊಂಡು ತಟ್ಟಬೇಕಾಗುತ್ತೆ. ನೋಡಿ ಈ ರೀತಿ ತಟ್ಕೊಳ್ಬೇಕು. ಮೈದಾ ನೋಡಿ ಸೈಡಲ್ಲಿ ಎಲ್ಲೂ ಮೈದಾ ಎಕ್ಸ್ಟ್ರಾ ಮೈದಾ ಬಂದಿಲ್ಲ. ನಾವು ಮುಚ್ಚಬೇಕಾದ್ರೇ ಎಕ್ಸ್ಟ್ರಾ ಮೈದಾ ಏನಿರುತ್ತೆ ಅದನ್ನು ತೆಗೆದ್ರೆ ನಮ್ಗೆ ಈ ರೀತಿ ಒಬ್ಬಟ್ಟು ರೆಡಿ ಆಗುತ್ತೆ. ಸೊ ಇದು ಬಂದುಬಿಟ್ಟು ತೆಂಗಿನ ನಾರಿಂದ ನಾನು ಮಾಡಿದಂತಹ ಏನಂತಾರೆ ಅದೇನಂತಾರೋ ಗೊತ್ತಿಲ್ಲ. ಬಟ್ ತೆಂಗಿನ ನಾರಿಂದು ಇದು ನಾನು ಜುಟ್ಟು ತೆಗೆದು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ. ಇದು ನಾವು ಕೋಲ್ ಕೂಡ ಸಿಕ್ಸಿ ಕೂಡ ಮಾಡ್ಕೊಳ್ಬೋದು. ಅದನ್ನು ಕೂಡ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಒಬ್ಬಟ್ಟನ್ನ ಎರಡೂ ಕಡೆ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದು ಕಡೆ ಒಬ್ಬಟ್ಟು ಬೇಯ್ತಾ ಇದ್ದರೆ ಇನ್ನೊಂದು ಕಡೆ ನಮ್ಮ ಅತ್ತೆಯವರು ತಡ್ತಾಯಿದ್ರು. ಸೊ ಒಂದು ಬೇಯ್ತಾ ಇದ್ದಂಗೆ ಇನ್ನೊಂದು ರೆಡಿ ಆಗ್ತಾಯಿತ್ತು. ಈ ರೀತಿ ನಾವು 34 ಒಬ್ಬಟ್ಟನ್ನ ಮಾಡ್ಕೊಂಡ್ವಿ. ಎಷ್ಟು ತೆಂಗಿನಕಾಯಿ ತೊಗೊಂಡ್ವಿ ಅನ್ನೋದಾದರೆ 7ರಿಂದ 8 ತೆಂಗಿನಕಾಯಿನ ನಾವು ತೊಗೊಂಡಿದ್ವಿ. ಆ್ಯಂಡ್ ಒಂದು 3/4 kg ಬೆಲ್ಲ ಆ್ಯಂಡ್ ಅರ್ಧ kgಯಷ್ಟು ಮೈದಾ. ಅದಕ್ಕೆ ನಾವಿಲ್ಲಿ ಒಂದು 2 ಸ್ಪೂನಷ್ಟು ಏಲಕ್ಕಿ ಪುಡಿ ಇಷ್ಟೇ ನಾವು ತೊಗೊಂಡಿರೋದು. ಇಷ್ಟರಲ್ಲಿ ನಮಗೆ 34 ಒಬ್ಬಟ್ಟು ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೇಲಿ ಈ ರೀತಿ ಒಬ್ಬಟ್ಟನ್ನ ಒಂದ್ಸರಿ ಟ್ರೈ ಮಾಡಿ. ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರ, ನನಗೆ ಬಂದಿಲ್ಲ. ಸೊ ನಾನು ಇದೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಟೈಮ್ ನಮಗೆ ಯೂಸ್ ಆಗುತ್ತೆ ಅಂತ. ಸೊ ಹೇಗೆ ಮಾಡೋದು ಏನು ಅನ್ನೋದು ನಾವು ಕರೆಕ್ಟಾಗಿ ಒಂದು ವಿಡಿಯೋ ಮಾಡ್ಕೊಂಬಿಟ್ರೆ ನಾವು ನೆಕ್ಸ್ಟ್ ಟೈಮ್ ಬೇಕಾದಾಗ ನಮಗೆ ನಾವು ನಾವು ಅಂದರೆ ಯಾರೂ ಇಲ್ಲ ಅಂದರೆ ನಾವು ಮಾಡ್ಕೊಳ್ಬೋದು ಅನ್ನೋ ಒಂದು ಇದಕ್ಕೆ ನಾನು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಿ. ನೋಡಿ ಇಲ್ಲಿ ಒಬ್ಬಟ್ಟು ರೆಡಿ ಆಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ನಾನು ಡೀಟೇಲಾಗಿ ಹೇಗೆ ಕಾಯಿ ಒಬ್ಬಟ್ಟು ಮಾಡೋದು ಅಂತ ತೋರಿಸಿದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಸೊ ಬಿಸಿ ಬಿಸಿ ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಇವತ್ತಿನ ಈ ವಿಡಿಯೋ ತುಂಬ ಲೆಂತಿ ಅನ್ಬೋದು, ಬಟ್ ಡೀಟೇಲಾಗಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಆಶಾ ರಾಣೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.